ಅಲ್ಲ ಎಲ್ಲಿ ಹಾಕ್ಬೇಕು ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನಿಂದ ಸಂಕ್ರಮಣ ನಂದಿಕೋಲ ಇವತ್ತಿನಿಂದ ಪ್ರಾರಂಭ. ಇವತ್ತಿನ ದಿವಸ ಏನಪ್ಪ ಅಂದ್ರೆ ಕಾರ್ಯಕ್ರಮ ಒಂದು ಎಣ್ಣೆ ಉಣಿಸುವಂಥದ್ದು ಕಾರ್ಯಕ್ರಮ. ಅಂದರೆ ಸಿದ್ದರಾಮೇಶ್ವರಿಗೆ ಎಣ್ಣೆ ಇಂದ ಏರಿದ್ದಾರೆ ಇವತ್ತು. ಅದೇ ರೀತಿಯಾಗಿ ನಾಳೆ ಭೋಗಿ, ನಾಳೆಗೆ ಭೋಗಿಯಪ್ಪ ಅಂದ್ರೆ ನಾಳೆ ಅಕ್ಕಿ ಕಾರ್ಯಕ್ರಮ ಇರ್ತದೆ. ಸಿದ್ದಪ್ಪನ ಚರಿತ್ರೆಯನ್ನು ಹೇಳ್ತಾರೆ ನಾಳೆಗೆ. ಅಂದರೆ ಸಿದ್ದಪ್ಪನ ಅವರ ವಿವಾಹ ಆಗಿದ್ದಂಥ ಕಾರ್ಯಕ್ರಮ ನಾಳೆ ಸಿದ್ದೇಶ್ವರ ಗುಡಿ ಮುಂದೆ ಮಂಟಪ ಹೊಡೆದು ಅಲ್ಲಿ ಅಕ್ಕಿಕಾಳ ಕಾರ್ಯಕ್ರಮ ಆಗ್ತದೆ. ಅದೇ ರೀತಿಯಾಗಿ ನಾಡ್ದ ಸಂಕ್ರಮಣ ಪಡಿ ನಂದಿಕೋಲ ಒಂದು ಭವ್ಯ ಮೆರವಣಿಗೆ ಈ ಬಜಾರಿನಲ್ಲಿ ಮೆರವಣಿಗೆ ಆಗ್ತದೆ. ಅದೇ ರೀತಿಯಾಗಿ ನಾಡ್ದ ಮತ್ತು ಇನ್ನಂಥ ಕಾರ್ಯಕ್ರಮ ಮತ್ತು ಕ್ಯಾನ್ಸಲ್ ಆಗಿದೆ. ಅಲ್ಲೇ ಗುಡಿ ಮುಂದೆ ನಾವು ಮತ್ತೆ ಇವತ್ತು ಈ ಸರಿ ಹಾರಿಸ್ತೇವೆ. ಅದು ಸುಮ್ಮ ಒಂದು 50,000 ರೂಪಾಯಿ ಮತ್ತೆ ಹಾರಿಸ್ಬೇಕಂತ ಮಾಡೇವಿ ಸರಿ, ಬಿಡಬಾರ್ದು ಅಂತೇಳಿ. ನಿರಂತರ ಈ ಜಾತ್ರೆ 3 ವರ್ಷದಿಂದ ಆಗಿದ್ದಿಲ್ಲ. 2 ವರ್ಷ ಕೋವಿಡ್ ಬಂದಿತ್ತು. ಸರಿ ಸಿದ್ದೇಶ್ವರಪ್ಪ ಅವರು ಲಿಂಗವಾಗಿದ್ದರು, ಆ ಕಾರಣ ಮಾಡಿದ್ದಿಲ್ಲ. ಈ ಸರ ಭವ್ಯವಾಗಿ ಜಾತ್ರೆ ಮಾಡುವಂಥ ಕಾರ್ಯಕ್ರಮ ನನ್ನ ಈ ಸಿದ್ದೇಶ್ವರ ಸಂಸ್ಥೆಯವರು ನನ್ನ ಜಾತ್ರೆ ಉತ್ಸವ ಕಮಿಟಿಯ ಅಧ್ಯಕ್ಷ ಮಾಡಿದ್ದಾರೆ, ಬಸವಗೌಡ ಪಾಟೀಲ್ ಯತ್ನಾಳ್ ಅವರು. ಅದೇ ರೀತಿಯಾಗಿ ಎಲ್ಲ ನಂದಿಕೋಲ ಪಟಗಳು ಏನದಾರಲ್ಲ, ಜಾತ್ರೆ ಒಳಗೆ ಮೆರವಣಿಗೆ ಅಂದರೆ ಇವ್ರದೇ ಮೇನ್. ಏನು ಸಿದ್ದಪ್ಪನ ಎತ್ಕೊಂಡು ಅಡ್ಡಾಡ್ತಾರಲ್ಲ ಇದನ್ನು, ಅದು ಒಂದು ದೊಡ್ಡ ಮೆರವಣಿಗೆ. ಇವರೇ ಎಲ್ಲ ಸಿದ್ದಪ್ಪ ಇದ್ದಂಗೆ. ಇವತ್ತು ನಂದಿಕೋಲ ಪಟಗಳು ಏನದಾರಲ್ಲ ಅವರೇ ಸಿದ್ದಪ್ಪ ಇದ್ದಂಗೆ. ಇಡೀ ಜಾತ್ರೆ ಅಂದರೆ ಇವ್ರದಿಂದ ಜಾತ್ರೆ ಆಗ್ತದೆ. ಅದೇ ರೀತಿಯಾಗಿ ಇವತ್ತು ನಾವು ಅಂಗಡಿಗಳು 3 ವರ್ಷ ಆಗಿದ್ದಿಲ್ಲ. ಸಮಸ್ತ ಎಲ್ಲ ಸಮಾಜಕ್ಕೂ ನಾವು ಅಂಗಡಿ ಕೊಡುವಂಥ ಕಾರ್ಯಕ್ರಮ ಮಾಡ್ಯವು. 30 ವರ್ಷ 40 ವರ್ಷದಿಂದ ಅವ್ರು ಬಂದಾರ ಅಂಥವ್ರಿಗೆ ನಾವು ಕೊಟ್ಟೆವು. ಕೆಲವೊಬ್ಬರು ನಮ್ಮ ಹಿಂದೂ ಮಂದಿಗೆ ಅಷ್ಟೇ ಕೊಡ್ಬೇಕಂತ ಹೇಳಿದರು. ಆಯಿತು, ಹಿಂದೂ ಮಂದಿಗೆ ಕೊಡೋನಿಲ್ಲ ನಂಗಲ್ಲ. ಆದ್ರೂ ಕೆಲವೊಬ್ಬರು ಮುಸಲ್ಮಾನರು ಇಲ್ಲಿ ಬಂದು ನಮ್ಮ ಸಿದ್ದರಾಮಯ್ಯ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಅವರು ಅಂಥವ್ರಿಗೆ ನಾವು ಕೊಡುವಂಥ ವ್ಯವಸ್ಥೆ ಮಾಡ್ಯವು. ಅದೇ ರೀತಿಯಾಗಿ ವರ್ಷ ಹಿಂಗೆ ಜಾತ್ರೆ ಹೆಚ್ಚಾಗಲಿ, ಎಲ್ಲರದು ಸಮಸ್ತ ನಾಡಿನ ಜನತೆಯ ಆಶೀರ್ವಾದ ನಮ್ಮ ಮ್ಯಾಗ ಇರಲಿ ಅಂತ ಹೇಳಿ ನಾನು ಒಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುರು ಗಚ್ಚಿನಮಠ್ ಜಾತ್ರೆ ಉತ್ಸವ ಅಧ್ಯಕ್ಷರು ನಾವು.
ये सुनो